ಮಾಡಿಕೊಡ್ತಿರೋ ರೆಸಿಪಿ ಯಮ್ಮಿಯಾದಂತಹ ಟ್ರೈಕಲರ್ ಚಪಾತಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬನ್ನಿ ನೋಡೋಣ ಹೇಗೆ ಟ್ರೈಕಲರ್ ಚಪಾತಿ ಹೆಲ್ದಿಯಾದಂಥ ಮಕ್ಕಳಿಗೆ ಎಲ್ಲ ಥರದ ತರಕಾರಿ ಸೊಪ್ಪನ್ನ ಸೇರಿಸುವಂತಹ ಒಂದು ಟ್ರೈಕಲರ್ ಚಪಾತಿ ಮಾಡೋದು ಹೇಗೆ ಅಂತ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳೋಣ. 1 ಕಪ್ ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀವಿ, ಪಾಲಕ್ ಸೊಪ್ಪು 1 ಕಪ್ಪು ಇಲ್ಲ 1/4 ಕಟ್ಟು, ಆಮೇಲೆ ಬೀಟ್ರೂಟು 1 ಕಪ್ ಅಷ್ಟು, ಓಂಕಾಳು ಸ್ವಲ್ಪ, ಗೋಧಿ ಹಿಟ್ಟು 1 ಕಪ್ಪು, ಜೀರಿಗೆ ಸ್ವಲ್ಪ, ಎಣ್ಣೆ, ಅದು ಎಣ್ಣೆ ಮಿಕ್ಸ್ ಮಾಡೋದಕ್ಕಾಗಿ ಹಿಟ್ಟು ಜೊತೆ ಎಣ್ಣೆ ಸ್ವಲ್ಪ, ಸೋಂಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಬನ್ನಿ ನೋಡೋಣ ಹೇಗೆ ಯಮ್ಮಿಯಾದಂತಹ ಟ್ರೈಕಲರ್ ಚಪಾತಿ ಮಾಡೋದು ಹೇಗೆ ಅಂತ. ಬೀಟ್ರೂಟ್ನ ರುಬ್ಬೋದಕ್ಕೆ ಹಾಕೋಬೇಕು ಮಿಕ್ಸಿ ಜಾರ್ಗೆ. ಬೀಟ್ರೂಟು ಇದಕ್ಕೆ ನಾವು ಓಂಕಾಳು ಹಾಕೋತಾ ಇದ್ದೀವಿ. ಎಲ್ಲ ಡಿಫ್ರೆಂಟ್ ಫ್ಲೇವರ್ಸು, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ನೋಡೋಕ್ಕೂ ಫುಲ್ ಕಲರ್ಫುಲ್ ಆಗಿರುತ್ತೆ. ಸ್ವಲ್ಪ ನೀರು. ಈಗ ಇದನ್ನು ನಾವು ನೀಟಾಗಿ ಪ್ಯೂರಿ ಥರ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಬೀಟ್ರೂಟ್ ಪ್ಯೂರಿನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧದಿಂದ 3/4 ಕಪ್. ಈಗ ನೋಡೋಣ, ಮೊದಲಿಗೆ ಕ್ಯಾರೆಟ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು, ಪ್ಯೂರಿ ಮಾಡ್ಕೋಬೇಕು. 1 ಕಪ್ ಅಷ್ಟು ಕ್ಯಾರೆಟು, ಅದ್ರ ಜೊತೆಗೆ ಫ್ಲೇವರ್ ಆ್ಯಡ್ಗೆ ಜೀರಿಗೆ ಹಾಕೋತಾ ಇದ್ದೀವಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ನೀರು ಆ್ಯಡ್ ಮಾಡಿ ರುಬ್ಬಬೇಕು. ಸೊ ಇದನ್ನು ಮಿಕ್ಸಿನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಇದನ್ನು ಹಾಕೋಬೇಕು. ಈಗ ಒಂದು ಸ್ವಲ್ಪ ಇದಕ್ಕೆ ನೋಡಿ ಈ ಥರ ಎಲ್ಲ ಹಾಕೊಂಡ್ಮೇಲೆ ನೀರು ಇಲ್ದರೆ ಆದಷ್ಟು ನಾವು ಕಲಿಸ್ಬೇಕು. ಯಾಕೆ ಅಂದರೆ ನಾವು ಆಲ್ರೆಡಿ ರುಬ್ಬಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ. ನೀಟಾಗಿ ಬೈಂಡ್ ಮಾಡಿ ಚಪಾತಿ ಹಿಟ್ಟಾದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಈ ಥರ ಕಲಿಸ್ಕೋಬೇಕು. ನೀಟಾಗಿ ಬೈಂಡ್ ಆಗಿದೆ. ಸೊ ಇದನ್ನು ಒಂದು ಕಡೆ ಇಟ್ಕೋಬೇಕು. ಈಗ ನೆಕ್ಸ್ಟ್ ಈಗ ಇನ್ನೊಂದು ಸತಿ ಮಿಕ್ಸಿ ಜಾರ್ಗೆ ನಾವು ಪಾಲಕ್ ಸೊಪ್ಪು 1 ಕಪ್ ಅಷ್ಟು ಪಾಲಕ್ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ರುಬ್ಬಕ್ಕೆ. ಈಗ ಒಂದು ಸ್ವಲ್ಪ ಸೋಂಪು ಹಾಕ್ಕೊಳ್ಳೋಣ. ಇದು ಸೋಂಪು ಫ್ಲೇವರ್ ಆ್ಯಡ್ ಮಾಡುತ್ತೆ. ಒಂದಕ್ಕೆ ಜೀರಿಗೆ, ಒಂದು ಸೋಂಪು, ಒಂದು ಓಂಕಾಳು ಹಾಕ್ಕೊಂಡ್ರೆ ಫ್ಲೇವರ್. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಪಾಲಕ್ ನೀರಲ್ಲಿ ಸ್ವಲ್ಪ ನೀರು ಸಾಕು. ಹಾಕ್ಕೊಂಡಿದ್ದನ್ನು ನೀಟಾಗಿ ರುಬ್ಕೊಳ್ಳೋಣ. ಆಗಲೇ ಕ್ಯಾರೆಟ್ ಪ್ಯೂರಿ ಮಾಡ್ಕೊಂಡಂಗೆ ಪಾಲಕ್ ಪ್ಯೂರಿ ಮಾಡ್ಕೋಬೇಕು. ಈಗ ಅದು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬೇಕು. ಈಗ ನೀಟಾಗಿ ಬೈಂಡ್ ಮಾಡ್ಕೋಬೇಕು. ನಾದ್ಕೊಂಡು ನೀಟಾಗಿ ಚಪಾತಿ ಹಿಟ್ಟೋದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಈ ಥರ ಪಾಲಕಿಂದ ಡಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಮಿಕ್ಸ್ ಮಾಡ್ಕೋಬೇಕು. ನೋಡೋಣ ಬನ್ನಿ. ಈಗ ಈ ಥರ ಬೀಟ್ರೂಟಿಂದ ಡಫ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ 3 ಹದವಾಗಿ ಇಟ್ಕೊಂಡಿದ್ದೀವಿ. ಸೊ ಈಗ ಹೇಗೆ ಮಾಡೋದು ಟ್ರೈಕಲರ್ ಚಪಾತಿ ನೋಡೋಣ. ಈಗ ಲಟ್ಟಕ್ಕೆ ಹಿಂಗೆ ಮಾಡ್ಕೋಬೇಕು 3 ನೋಡಿ. ಈಗ 3 ಈ ಥರ ಮಾಡ್ಕೋಬೇಕು. ಆಮೇಲೆ ಜಡೆ ಥರ ಎಣ್ಕೊಂಡು ನೋಡಿ, ಈ ಥರ ಜಡೆ ಥರ ನೀಟಾಗಿ ಎಣ್ಕೊಂಡು ತುದಿನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಹಿಂಗೆ ರಬ್ ಮಾಡ್ಕೋಬೇಕು ಅದನ್ನು. ಅಂದರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಚಾಕುನಲ್ಲಿ ಒಂದೊಂದು ಉಂಡೆಗೆ ಎಷ್ಟು ಬೇಕೋ ಅಷ್ಟು ನಾವು ಕಟ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ರೌಂಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದನ್ನು ಹಿಟ್ಟಲ್ಲಿ ಹಾಕಿ ಒರೆಸ್ಕೋಬೇಕು. ಚಪಾತಿ ಹೆಂಗೆ ಒರೆಸ್ತೀವೋ ಅದೇ ಥರನೇ ಒರೆಸ್ಕೋಬೇಕು. ಅದೇ ಥರನೇ ಇದನ್ನು ಹಾಕಿ ಇದಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಹೆಂಗೆ ಬೇಯಿಸ್ಕೊತೀವೋ ಹಾಗೆ ಬೇಯಿಸ್ಕೋಬೇಕು. ಅಲ್ಲ ಫ್ರೆಂಡ್ಸ್, ಹೇಗೆ ನಾವು ಟ್ರೈಕಲರ್ ಚಪಾತಿ ಮಾಡಿದ್ವಿ ಅಂತ. ಸೊ ಹೆಲ್ದಿ ಆದಂತಹ ಟ್ರೈಕಲರ್ ಚಪಾತಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಕಲರ್ಫುಲ್ ಇರೋದ್ರಿಂದ ಯಾರ್ಯಾರು ಮಕ್ಕಳು ತರಕಾರಿ ತಿನ್ನಲ್ವೋ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಫಾಲೋ ಮಾಡಿ, ಯಾರ್ಯಾರನ್ನ ಫಾಲೋ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸದ ರೆಸಿಪಿಗಾಗಿ ಫಾಲೋ ಮಾಡ್ತಾ ಇರಿ. ಸೊ ಅಂಟಿಲ್ ದೆನ್ ಸಿ ಯು, ಬಾಯ್.